ಯಾವತ್ತು ನೀನು ಈ ರಿಯಾಕ್ಷನ್ ನಾನು ನೋಡೇ ಇರಲಿಲ್ಲ ನಂದಿನಿ. ಸೀರಿಯಸ್ಲಿ ನೀನು ನಾಚ್ಕೋತೀಯ? ಅಕ್ಕ ಯಾವಾಗ ಬಂದೆ ಹರ್ಷ? ಈಗ ಯಾಕೆ ನಿದ್ದೆ ಬಂದಿಲ್ಲ? ಇಷ್ಟೊತ್ನಲ್ಲಿ ಬಂದಿದೆಯಲ್ಲ, ಬಾ ಮಲ್ಕೋ ಬಾ. ಅಕ್ಕ ನಿನಗೆ ನಿದ್ದೆ ಬಂದಿಲ್ವಾ? ಅರೆ ವಾ, ನನಗೆ ಪ್ರಶ್ನೆ ಮಾಡಿ ಲಾಕ್ ಮಾಡ್ತೀಯಾ? ನಿದ್ದೆ ಬರ್ತಿಲ್ವಾ? ಹೇಗ್ ಬರುತ್ತೆ? ಮುಖ್ಯವಾದ ವಿಷಯ ಮಾತಾಡಿಲ್ವಲ್ಲ. ಏನು? ಅದನ್ನೇ ಮರ್ತೋದೆ ಅಕ್ಕ. ನೀನು ಕತೆನೇ ಹೇಳಿಲ್ಲಲ್ಲ, ಹೆಂಗ್ ನಿದ್ದೆ ಬರುತ್ತೆ? ಅಯ್ಯೋ, ಅದಕ್ಕೋಸ್ಕರ ಎದ್ದು ಬಂದ್ಯಾ? ಅಯ್ಯೋ ದೇವ್ರೆ, ಒಂದಿನ ಕತೆ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಿದ್ದೆ ಬರಲ್ವಾ ನಿನ್ಗೆ? ಸರಿ, ಈಗೇನೋ ಓಕೆ, ಮುಂದೆ ನಾನಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅಕ್ಕ ಯಾಕೆ ಹೇಳ್ತೀಯ? ನೀ ನನ್ನ ಜೊತೆನೇ ಇರ್ತೀಯ. ಈಗ ನಾನು ನಿನ್ ಜೊತೆನೇ ಇರ್ತೀನಿ ಕಣೋ, ಆದ್ರೆ ಮುಂದೆ ಮುಂದೆ ಏನು? ಮುಂದೆ ನಾನು ಬೇರೆಯವ್ರ ಮನೆಗೆ ಹೋಗೋ ಪರಿಸ್ಥಿತಿ ಬಂದ್ರೆ ನಾನು ಅಲ್ಲಿಗೂ ಬರ್ತೀನಿ. ಹೆಣ್ಣು ತುಂಬಿಸ್ಕೊಳ್ಳೋ ಶಾಸ್ತ್ರದಲ್ಲಿ ಹೆಣ್ಣಿನ ತಮ್ಮನ್ನು ಮನೆ ತುಂಬಿಸ್ಕೊಳ್ಳೋ ಪದ್ಧತಿ ಇಲ್ವಲ್ಲೋ ಹರ್ಷ? ನೀನೆಲ್ಲ ಹೋದ್ರು ನಾನು ಬರ್ತೀನಿ. ನನ್ನ ಮದ್ವೆ ಆಗಿ ನಿಮ್ ಬಾವನ್ ಜೊತೆ ಹೋದ್ರೆ? ನೀನೇ ಹೋಗ್ತೀಯ, ಕರ್ಕೊಂಡು ಇಲ್ಲೇ ಬರ್ಬೋದಲ್ಲ. ಹರ್ಷ, ಎಲ್ಲರೂ ಮಲ್ಕೊಂಡಿದ್ದಾರೆ, ನೀನ್ ಕತೆ ಕೇಳಕ್ಕೋಸ್ಕರ ಎಲ್ಲಾರನ್ನೂ ಎದಳಿಸ್ತೀಯಾ? ನಿನ್ ಕತೆ ಹೇಳಿದ್ರೇನೆ ಇಷ್ಟ. ನಾನು ಯಾರಿಗೂ ಕತೆ ಕೇಳಕ್ ಬಿಡಲ್ಲ. ನೀನ್ ನನಗ್ ಮಾತ್ರ ಕತೆ ಹೇಳ್ಬೇಕು. ಬಾವ ಬಂದಾದ್ಮೇಲೆ ಅವನನ್ನ ಬಿಡಲ್ಲ ಅಂದ್ರ? ಅಂತ ಬಾಬಾ ನಿನ್ ಮದ್ವೆ ಆಗ್ಬೇಡ ಅಕ್ಕ. ಇಲ್ಲ ಇಲ್ಲ, ಅಂತ ಬಾವ ಅಲ್ಲ ಅವರು. ಯಾರು? ಹಾ, ನಿನ್ ಬಾವ ನನ್ ತರಾನೇ ನೋಡ್ಕೋತಾರೆ. ಕತೆ ಹೇಳ್ತಾರ? ಓ ಸೂಪರ್ ಆಗಿ ಹೇಳ್ತಾರೆ. ನೈಸ್ ನೈಸ್, ಅವ್ರೇ ಮದ್ವೆ ಆಗೋ. ಅಕ್ಕ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಕತೆ ಹೇಳು. ಇಷ್ಟೊತ್ತಿಗೆ ಕತೆ ಹೇಳ್ತಾ ಕೂತ್ಕೊಂಡಿದ್ರೆ ನಿದ್ದೆ ಹಾಳಾಗತ್ತೆ. ಕತೆಗಿಂತ ನಿದ್ದೆ ಮುಖ್ಯ, ಸರಿನಾ? ನೋ ಅಕ್ಕ. ಹರ್ಷ, ನಾನು ಕತೆ ಹೇಳ್ತಾ ಹೇಳ್ತಾ ನೀವು ಮಲ್ಕೊಂಬಿಟ್ರೆ you're a ಸ್ಟ್ರಾಂಗ್ ಮ್ಯಾನ್. ನನ್ನ ಕೈನಲ್ಲಿ ನಿನ್ಗೆ ಎತ್ಕೊಂಡು ಹೋಗಕ್ಕಾಗಲ್ಲಪ್ಪ. ಬಾವನ್ ಕರ್ಕೊಂಡ್ ಬಾ ಅಕ್ಕ, ಇಬ್ರು ಹತ್ಕೊಂಡು ಹೋಗ್ಬೋದಲ್ಲ. ಬರ್ತಾ ಬರ್ತಾ ಜಾಸ್ತಿ ಆಯ್ತು ನಿಂದು. ಅಕ್ಕನ ಮಾತು ಕೇಳ್ತೀವಲ್ವೋ? ಕೇಳ್ತೀನಿ ಅಕ್ಕ. ಗುಡ್ ಬಾಯ್. ಹೋಗಿ ಮಲ್ಕೋ ಈಗ. ನಾವು ಮಾತಾಡ್ತಾ ಇದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗತ್ತಲ್ವಾ? ಸರಿ ಅಕ್ಕ, ಬಟ್ ನಾಳೆ ಕತೆ ಹೇಳ್ಬೇಕು. ಅಯ್ಯೋ ನನ್ನ ಮುದ್ದು ತಮ್ಮ, ಐ ಪ್ರಾಮಿಸ್ ನಾಳೆ ನಿಜವಾಗ್ಲೂ ಕತೆ ಹೇಳ್ತೀನಿ. ಇವಾಗ ಬಾ. ಅಣ್ಣ, ಬೇಗ ಮುಗಿಸ್ಬಿಟ್ಟು ಕಾಸು ಕೊಟ್ಬಿಡೋಣ, ಮನೆಗೆ ಹೋಗ್ಬೇಕು, ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ಏ ಕೇಶ, ಏಯ್ ಯಾಕೋ, ಏನು ಅವಸರ ನಿಂಗೆ? ನಾವು ಪರ್ಮನೆಂಟ್ ಗಿರಾಕಿಗಳು, ಹಿಂಗೆ ಮಾತಾಡೋದು? ಏನು ಲುಕ್ಕು? ಏನಿಲ್ಲ ಅಣ್ಣ. ಇಂಥ ಸಂತೋಷದ ರಾತ್ರಿ ಪದೇ ಪದೇ ಬರೋದಿಲ್ಲ ಸರ್. ಬಂದಾಗೆ ಬಿಡೋಕ್ಕಾಗತ್ತೆ? ನಮ್ಮ ಕೈಯಲ್ಲಿ ಕೊಡೋಕ್ಕಾಗೋದು ಈ ಟೀ ಪಾರ್ಟಿ ಮಾತ್ರ. ಅದಕ್ಕೂ ಈ ಟೀ ಮಾರೋನು ಕಲ್ಲಾಗ್ತಾನೆ ಅಂದರೆ ಈ ಬಡಪಾಯಿ ಬಡವಂದ್ರು ಎಲ್ಲೂ ಹೋಗೋದು ಹೇಳು? ನೀನು ಹೇಳಿದ್ದೆಲ್ಲ ಓಕೆ, ಆದರೆ ಈ ಬಡಬಂದ್ರು ಅಂತ ಹೇಳಿದೆ ಅಲ್ಲ, ಅದು ತಪ್ಪು. ಓಹ್, ವ್ಯಾಕರಣ ದೋಷ ಆಯ್ತಲ್ವಾ? ಬಡವರು ಅನ್ಬೇಕಾಗಿ. ಅಲ್ವೋ, ಆ ಪದನೇ ಬಳಸಬೇಡ ಅಂತ ಹೇಳ್ತಿದ್ದೀನಿ. ಯಾಕಣ್ಣ? ಈ ಬಡವ ಅನ್ನೋ ಪದ ಈ ನಡುವೆ ನನಗೆ ಯಾಕೋ ಹೇಳೋಕ್ಕೂ ಇಷ್ಟ ಆಗ್ತಿಲ್ಲ, ಹೇಳೋಕ್ಕೂ ಇಷ್ಟ ಆಗ್ತಿಲ್ಲ. ಯಾವನಿಗೂ ಆಗಲ್ಲ, ಅದೇ ಸತ್ಯ ಅಲ್ವಾ? ನಾನು ಬಾಕಿನಾದ್ರೂ ಕೊಡೋಣ. ಈ ರೀತಿ ಮಧ್ಯರಾತ್ರಿ ನಿಲ್ಸ್ಕೊಂಡ್ರೆ ನನ್ನ ಗತಿ ಏನಣ್ಣ? ನಿಂದೆಷ್ಟು ಬಾಕಿ ಇದೆ?
ಬಡ್ಡಿ ಸಮೇತ ಎಲ್ಲಾನು ಚುಕ್ತಾ ಮಾಡ್ತೀನಿ. ಅಷ್ಟೇ ಅಲ್ಲ, ನಿನಗೊಂದು ಟೀ ಶಾಪ್ ಗಿಫ್ಟ್ ಆಗಿ ಕೊಡ್ತೀನಿ. ಹೋಗ್ತಾ ಇರು. ಯಬ್ಬೋ ಒಲೆ ಹಚ್ಚೋದ ಬೇಡ, ಅಣ್ಣನ ಮಾತಿಗೆ ಹಾಲೇ ಉಕ್ಕಾಯ್ತು. ಏಯ್ ಇದೆಲ್ಲ ಸ್ವಲ್ಪ ಓವರ್ ಆಯ್ತು. ಹಲೋ, ಸುಮ್ಮನೆ ಅಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಹೇಳ ಕನಸು ಕಾಣಬೇಕು, ಆದರೆ ಈ ಲೆವೆಲ್ಗಲ್ಲ. ಅದೇ ಏಯ್, ಏನು ಮಾತು? ನನ್ನ ಗುರಿ ದೊಡ್ಡದಾಗಿರ್ಬೇಕಾದ್ರೆ ನನ್ನ ಕನಸು ಚಿಕ್ಕದಾಗಿ ಹೇಗಿರೋದಕ್ಕೆ ಸಾಧ್ಯ? ನನ್ನ ಕನಸು, ನನ್ನ ಗುರಿ ಎರಡೂ ದೊಡ್ಡದಾಗಿರ್ಬೇಕಾದ್ರೆ ನನ್ನ ಮಾತು ಕೂಡ ಆ ಲೆವೆಲಲ್ಲೇ ಇರಬೇಕು. ನನಗೆ ಯಾವುದನ್ನು ಚಿಕ್ಕ ಲೆವೆಲಲ್ಲಿ ಮುಗಿಸೋಕೆ ಇಷ್ಟನೇ ಇಲ್ಲ ಕೇಶಿಯ. ನನಗದು ಗೊತ್ತೂ ಇಲ್ಲ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ನನಗದೆಲ್ಲ ಗಟ್ಟೆ ಆಗಲ್ಲ. ನಮ್ದು ಯಾವತ್ತಿದ್ರು ಹೈ ಲಿವಿಂಗ್, ಹೈ ಥಿಂಕಿಂಗ್, ಅದೇನಾ? ಹುಚ್ಚ ಕುದುರೆ ಹಿಂದೆ ಮುಂದೆ ಯಾರಿಗೂ ಕೆರೆ ಏನಲ್ಲ, ತಾನು ತಿಂದು ಓಡ್ತಾ ಇರೋದು. ಏನಂದೆ? ಏನಿಲ್ಲ ನಾವು ಇಲ್ಲೊಂದು 4 ಚೇರ್ ಹಾಕ್ಬಿಟ್ಟು ಒಂದು ಟೀಗೆ 50 ರೂಪಾಯಿ ಅಂತ ಬೋರ್ಡ್ ಹಾಕ್ಬಿಟ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ. ಶಬ್ಬಾಷ್! ಇದು ಒಳ್ಳೆ ಬಿಸ್ನೆಸ್ ಐಡಿಯಾ. ಕರ್ಮ. ಕನಸು ಗುರಿ ಏನೋ ದೊಡ್ಡದಾಗಿರುತ್ತೆ ಸರಿ, ಕಾಲ್ ಜಾರ್ ಬಿದ್ದರೆ ಏನಾಗತ್ತೆ ಗೊತ್ತಾ? ಖಂಡಿತ ಬೀಳಲ್ಲ ಅಣ್ಣ, ಯಾಕಂದ್ರೆ ನಾನು ಕಾಪಾಡೋದಕ್ಕೆ ನೀವಿದ್ದೀರಲ್ಲ, ಪಾಲಕ, ಪೋಷಕ, ರಕ್ಷಕ. ಆಹಾಹಾಹಾ. ಈ ಡೈಲಾಗ್ ಹೇಳ್ಬಿಟ್ಟೆ ನನ್ಗೆ ಅಟ್ಟಕ್ಕೆ ಏರ್ಸ್ಬಿಡ್ತೀಯಾ? ಯಾಕಂದ್ರೆ ನೀವು ನನ್ನ ಪರ್ಮನೆಂಟ್ ಗಿರಾಕಿ ಅಲ್ವಣ್ಣ, ಅದಕ್ಕೆ. ಅಣ್ಣ ಅಂದಾಗೆ ನನ್ನ ಬಾಕಿ ಇಟ್ಯಾ ಬತ್ತಿ ಕೊಡ್ತೀವಿ, ಹೋಗೋ. ಎಲ್ಲೋಯ್ತೀವಿ? ಲೋಟ ತಗೋ. ಒಂದು ನಿಮಿಷ, ಇದು ಆರೋಯ್ತು, ಇನ್ನೊಂದು ಬಿಸಿ ಬಿಸಿ ಟೀ. ಹಂಗೆ 2 ಬನ್ನು ತಗೊಂಬ. ಇಂಟರ್ವ್ಯೂ ಏನೋ ಮುಗೀತು, ಆದರೆ ನಾನು ಅಂದ್ಕೊಂಡಿದ್ದು ಒಂದು ವಿಷಯ ಇನ್ನೂ ಬಾಕಿ ಇದೆಯಲ್ಲ. ಇಷ್ಟೊತ್ತಿಗಾಗಲೇ ಮೇಡಮ್ ಹೊರಗಡೆ ಬರಬೇಕಿತ್ತಲ್ಲ. ಸುಭಾಷ್, ನಾನು ಅನ್ಕೊಂಡ ಹಾಗೇನೆ ಕರೆದ್ರು. ಹೇಳಿ ಮೇಡಮ್. ಮೇಡಮ್ಮ, ನಿಮ್ಮ ಆಫೀಸ್, ನಾನು ಇಂಟರ್ವ್ಯೂಗೆ ಬಂದವನು, ಮೇಡಮ್ ಹೇಳೋದೇ ಸರಿ. ಸಾಕು ಸಾಕು, ನೀನು ಹೊರಟ ಮೇಲೆ ಒಂದು ವಿಷಯ ಜ್ಞಾಪಕಕ್ಕೆ ಬಂತು. ಏನು? ಇಂಟರ್ವ್ಯೂ ಫಾರ್ಮಾಲಿಟೀಸ್ ಏನೋ ಮುಗಿಸ್ದೆ, ಹಂಗೆ ಅಪಾಯಿಂಟ್ಮೆಂಟ್ ಲೆಟರು ಕೊಟ್ಬಿಡ್ತೀನಿ. ಟೈಪ್ ಮಾಡೋದಕ್ಕೆ ಹೇಳಿದ್ದೀನಿ. ಅಪ್ಪನೂ ಸೈನ್ ಮಾಡಿಬಿಟ್ರೆ ಯು ಆರ್ ಅಫಿಷಿಯಲಿ ಅಪಾಯಿಂಟೆಡ್. ಅಪಾಯಿಂಟ್ಮೆಂಟ್ ಲೆಟರ್ ಈಗಲೇ ಸಿಗುತ್ತಾ? ಯಾ, ಏನಾಯ್ತು? ಪ್ರತಿದಿನ ಟೀ ಅಂಗಡಿಯಲ್ಲಿ ಕಾದು ನಿಂತು ಯಾರಾದರೂ ಓದಿಟ್ಟಿರೋ ಪೇಪರ್ನ ತೊಗೊಂಡು ಅದರಲ್ಲಿ ಯಾವ್ಯಾವ ಕಂಪ್ನಿಗಳಲ್ಲಿ ಕೆಲಸ ಖಾಲಿ ಇದೆ ಅಂತ ನೋಟ್ ಮಾಡಿಕೊಂಡು ಬಿಸಿನೀರು ಚೊಂಬಿಂದ ಇಸ್ತ್ರಿ ಮಾಡಿಕೊಂಡು ಕಂಪ್ನಿಗಳನ್ನು ಹತ್ತಿ ಇಳಿದು ಬೆವರಿಳಿಸಿದ್ರು ಕೆಲಸ ಸಿಗತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ ಈ ಸುಭಾಷ್ಗೆ. ಆದರೆ ಇವತ್ತು ನೋಡಿ, ಇವನ ಅದೃಷ್ಟನ. ಅದಕ್ಕೆ ಮನಸ್ಸಲ್ಲೇ ಹೇಳ್ಕೋತಿದ್ದೆ. ಏನಂತ? ದೇವತೆ ಕೈಯಲ್ಲಿ ವರ ಪಡ್ಕೋತಿದ್ಯಾ, ಇನ್ಮೇಲೆ ನಿನ್ನ ಬದುಕೆ ಬದಲಾಗತ್ತೆ ಕಣೋ ಅಂತ. ಒಂದು 10 ನಿಮಿಷ ಅಪ್ಪನ ಹತ್ರ ನಾನೇ ಲೆಟರ್ ಓದಿ ಹೇಳಿ
ಅವ್ರ ಹತ್ರ ಸೈನ್ ತಗೊಂಡು ನಿನ್ಗೆ ಕೊಡ್ತೀನಿ, ಓಕೆನಾ? ನೀವು ನನಗೋಸ್ಕರ ನಿಮ್ಮ ಅಧಿಕಾರನ ಜಾಸ್ತಿನೇ ಬಳಸ್ತಿದ್ದೀರಾ ಅಂತ ಅನ್ಸುತ್ತೆ ಅಲ್ವಾ? ಹಾಗೇನಿಲ್ಲಪ್ಪ. ಇಟ್ಸ್ ಓಕೆ, 10 ನಿಮಿಷದಲ್ಲಿ ಕೊಡಬೇಕು ಅಂತೇನೂ ಇಲ್ಲ. ಲೆಟ್ ಇಟ್ ಟೇಕ್ ದ ಟೈಮ್ ಇಟ್ ನೀಡ್ಸ್. ಐ ಕ್ಯಾನ್ ವೇಟ್. ಬಟ್ ಐ ಕಾಂಟ್. ಹಾಗೆ ನಾನೇನು ನನ್ನ ಅಧಿಕಾರನ ಮಿಸ್ಯೂಸ್ ಮಾಡ್ತಿಲ್ಲ. ಯು ಡಿಸರ್ವ್ ಇಟ್ ಆ್ಯಂಡ್ ವಿ ನೀಡ್ ಎಂಪ್ಲಾಯೀಸ್ ಲೈಕ್ ಯು. ಐಲ್ ಬಿ ವೇಟಿಂಗ್ ಫಾರ್ ಯು ಸುಭಾಷ್. ಇಲ್ಲೇ ವೇಟ್ ಮಾಡ್ತಾ ಇರು, ನಾನು ಬಂದೆ. ಸರಿ ಮೇಡಮ್. ಇಲ್ಲೇನು ಮಾಡ್ತಾ ಇದೆಯಾ? ನಮ್ಮ ಆಫೀಸ್ ಎಂಪ್ಲಾಯಿ ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲಿಗೆ ಬಂದಿರೋ ಆಗಿದೆ. ನಾನು ಅದನ್ನೇ ಅನ್ಕೋತಿದ್ದೆ. ನಿಮ್ಮ ಕಂಪ್ನಿನ ಬಿಟ್ಟು ಕನ್ಫ್ಯೂಸ್ ಮಾಡಿಕೊಂಡು ನೀವು ಎಲ್ಲಿಗೆ ಬಂದಿರೋ ಹಾಗಿದೆ. ನಿಮ್ಮ ಕಂಪ್ನಿಯ ಎಂಪ್ಲಾಯ್ಗಳ ರೆಸಿಗ್ನೇಷನ್ ಲೆಟರ್ ನೋಡೋಕ್ಕೂ ಕೂಡ ನಿಮಗೆ ಪುರ್ಸೊತ್ತಿಲ್ಲ ಅಂತ ಅನ್ಸುತ್ತೆ. ಸರಿ, ನೀವು ಹೇಗೋ ನೇರವಾಗಿ ಸಿಕ್ಕಿದಿರಿ, ನಾನು ನೇರವಾಗಿ ಐ ಆಮ್ ನೋ ಮೋರ್ ದಿ ಎಂಪ್ಲಾಯ್ ಆಫ್ ಜೆ ಕಂಪ್ನಿ. ಓಹೋ, ಕೆಲಸ ಬಿಟ್ಯಾ? ಅದೇ ಅನ್ಕೊಂಡೆ. ನಿನ್ನಂಥವನಿಗೆ ರೆಕಮೆಂಡೇಶನಲ್ಲಿ ಕೆಲಸ ಸಿಕ್ಕಿದಾಗಲೇ ಇದು ಬರೀ ಬಾಯಿ ಮಾತಿನ ಕೇಸು, ಕೆಲಸದಲ್ಲಿ ನಿಲ್ಲಲ್ಲ ಅಂತ. ಹಾಗೆ ಆಯಿತು ನೋಡು. ಮೊದಲನೇ ಸಂಬಳ ತಗೊಳ್ಳೋಕ್ಕೂ ಮೊದಲೇ ರಿಸೈನ್ ಮಾಡ್ತಿರೋ ವ್ಯಕ್ತಿ ಇತಿಹಾಸದಲ್ಲಿ ನೀನೇ ಮೊದಲು ಅನಿಸುತ್ತೆ. ಹಾಗೆ ಇಂಟರ್ವ್ಯೂ ಆಗಿ 10 ನಿಮಿಷದಲ್ಲೇ ಅಪಾಯಿಂಟ್ಮೆಂಟ್ ಲೆಟರ್ ಪಡ್ಕೊಳ್ತಾ ಇರೋ ಮೊದಲನೇ ವ್ಯಕ್ತಿ ಕೂಡ ನಾನೇ. ಏನೋ? ಸುಭಾಷ್, ಒಳಗಡೆ ಇರು ಅಂತಂದ್ರೆ ಇಲ್ಲೇನು ಮಾಡ್ತಿದ್ಯಾ? ತಗೋ ನಿನ್ನ ಅಪಾಯಿಂಟ್ಮೆಂಟ್ ಲೆಟರ್. ಥ್ಯಾಂಕ್ ಯು ಮೇಡಮ್. ಐ ವಾಂಟ್ ಟು ಟಾಕ್ ಟು ಯು ಪರ್ಸ್ನಲಿ. ಒಳಗಡೆ ಬಾ. ಶೂರ್. ಮೇಡಮ್, ಪ್ಲೀಸ್ ಗಿವ್ ಮಿ ಎ ಚಾನ್ಸ್ ಟು ಟಾಕ್. ಐ ನೀಡ್ ಟು ಟಾಕ್ ಟು ಯು. ಮೇಡಮ್, ಒಂದು 5 ನಿಮಿಷ ಆದರೂ ಸರಿ, ಇಲ್ಲ ಅನ್ಬೇಡಿ ಪ್ಲೀಸ್. ನಮಗೆ ಮಾತಾಡೋದಕ್ಕೆ ಇನ್ನೇನು ಉಳಿದಿಲ್ಲ ಅಂತ ಅವತ್ತೇ ಹೇಳಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸುಭಾಷ್, ಮೇಡಮ್, ಪರವಾಗಿಲ್ಲ, ನೀವು ಮಾತಾಡಿ. ಐಲ್ ವೇಟ್. ನೀವು ನನಗೋಸ್ಕರ ಇನ್ನೊಬ್ಬರನ್ನ ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾತಾಡಿ, ಕೇಳುವ. ಪ್ಲೀಸ್ ಗಿವ್ ಮಿ 5 minutes. ನಾನು ಜಾಸ್ತಿ ಹೊತ್ತು ತೊಗೊಳಲ್ಲ. ಓಕೆ, ಜಸ್ಟ್ 5 minutes. ಕಮನ್. ಯಾ, ಥ್ಯಾಂಕ್ ಯು. ಮ್ಯಾಮ್, ಇದೆಲ್ಲ
ಇಷ್ಟೆಲ್ಲ ನೀವು ಯೋಚನೆ ಮಾಡಿನೇ ನಿರ್ಧಾರ ತಗೊಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಈ ಸುಭಾಷ್ ಸಡನ್ ಆಗಿ ನಮ್ಮ ಕಂಪನಿ ಬಿಟ್ಟಿದ್ದು, ಇಷ್ಟು ಬೇಗ ಅವನಿಗೆ ನೀವು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದು, ಇದೆಲ್ಲ ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ. ನೀವೊಂದ್ಸಲ ನಾನು ಇದನ್ನೆಲ್ಲ ಯೋಚನೆ ಮಾಡೇ ತೀರ್ಮಾನ ತಗೊಂಡಿರೋದು ಜಲಂಧರ್ ಸರ್. ಅಲ್ಲ ಮ್ಯಾಮ್, ನೀವೇ ಹೀಗಂದ್ರೆ ಅವನು ನೀವು ಅಂದ್ಕೊಂಡಷ್ಟು ಪ್ಯೂರ್ ಹಾರ್ಟೆಡ್ ಅಲ್ಲ. ಅನ್ಯಾಯವಾಗಿ ನೀವು ಮುಂದೆ ಹರ್ಟ್ ಆಗ್ತಿರೋ ಏನೋ ಅನ್ನೋ ಕನ್ಸರ್ನ್ ನನಗೆ. ಓಕೆ, ಆಮೇಲೆ? ಮ್ಯಾಮ್ ಪ್ಲೀಸ್, ನೀವು ಬ್ಲೈಂಡ್ ಆಗಿ ಒಬ್ಬರ ಮೇಲೆ ನಂಬಿಕೆ ಇಡ್ತಾ ಇದ್ದೀರಾ. ಪ್ಲೀಸ್ ಥಿಂಕ್ ಅಬೌಟ್ ಇಟ್ ಅಗೈನ್. ಈಗಾಗಲೇ ಒಬ್ಬರ ಮೇಲೆ ಬ್ಲೈಂಡಾಗೆ ನಂಬಿಕೆ ಇಟ್ಟಿದ್ದೆ. ಈಗೀಗ ಹೇಗಿರಬೇಕು ಅಂತ ಕಲಿತಾ ಇದ್ದೀನಿ. ಎನಿವೆ, ನಿಮ್ಮ ಮಾತಿನ್ನ ಎಷ್ಟೊತ್ತಾಗ್ಬೋದು ಜಲಂಧರ್ ಸರ್? ಯಾಕೆ ಅಂತಂದರೆ ಹೊರಗಡೆ ಅವ್ರನ್ನ ವೆಯ್ಟ್ ಮಾಡೋದಕ್ಕೆ ಹೇಳ್ಬಿಟ್ಟು ಬಂದಿದ್ದೀನಿ. ಯಾರನ್ನೂ ಕಾಯಿಸೋದಕ್ಕೆ ನನಗಿಷ್ಟ ಆಗಲ್ಲ. ಆ ಕರ್ಟಸಿಗೇನೆ ನಿಮಗೆ ಒಳಗಡೆ ಕರೆಸ್ಕೊಂಡೆ. ವಿಲ್ ಯು ವ್ಯಾಲ್ಯೂ ಅದರ್ಸ್ ಟೈಮ್? ಈಗ ನಾನು ಏನೇ ಹೇಳಿದ್ರು ನೀವು ಕೇಳೋ ಸ್ಥಿತಿನಲ್ಲಿ ಇಲ್ಲ ಅನಿಸುತ್ತೆ. ಬಟ್ ಒಂದಲ್ಲ ಒಂದಿನ ನಿಮಗೆ ನನ್ನ ಸಹಾಯ ಬೇಕಾಗತ್ತೆ. ಆದರೆ ಆ ದಿನ ಬರಬಾರ್ದು ಅಂತ ನಾನು ಆಶಿಸ್ತೀನಿ. ಲೆಟ್ ನಥಿಂಗ್ ಬ್ಯಾಡ್ ಹ್ಯಾಪನ್ ಟು ಯು. ಸಿ ಯು ಮ್ಯಾಮ್. ಓಹೋ, ಏನು ಹಂಗೆ ಹೊರಟ್ಬಿಟ್ರಿ? ಏನು ಸರ್, ನಾನು ಹೊಸ ಕೆಲಸಕ್ಕೆ ಆಲ್ ದ ಬೆಸ್ಟ್ ಹೇಳಲ್ವಾ? ಯಾಕೆ ಸರ್? ಓ, ನಾನು ನಿಮ್ಮ ಕಂಪ್ನಿ ಬಿಟ್ಟೆ ಅಂತ ನಿಮಗೆ ಬೇಜಾರಾ? ಇರುತ್ತೆ. ನನ್ನಂಥ ಮಹಾನ್ ಟ್ಯಾಲೆಂಟೆಡ್ ವ್ಯಕ್ತಿ ನಿಮ್ಮ ಕಂಪ್ನಿ ಬಿಟ್ಟಾದ ಮೇಲೆ ನೀವು ನನ್ನನ್ನು ಖಂಡಿತವಾಗಲೂ ಮಿಸ್ ಮಾಡ್ಕೊಳ್ತೀವಿ. ಇದು ಎರಡೂ ಅಲ್ಲ, ಇದು ಶುಭ ಹಾರೈಕೆಗಳು. I will accept it. Don't dare to play with me.